ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಂದ್ರೆ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಿ ಕೆಜಿಎಫ್ನೆಲ್ಲ ಸುದ್ದಿಗಳು. ಇವತ್ತಿನ ಸುದ್ದಿ ನೀನೇ ನನ್ನ ನಯನ ನಡೆಸು ನಮ್ಮ ಪಯಣ. ಯಾಕೋ ಮನ್ಸಿಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಮನೆ ಕಟ್ಟುವ ಕನಸು ನನಸಾಗುತ್ತಿದೆ ಅಲ್ವಾ? ಖುಷಿ ಆಗಲೇಬೇಕು, ತಪ್ಪೇನಿಲ್ಲ. ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಅಲ್ಲೊಂದ್ ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% title clear, KUDA approved, premium villa plots. ಮನೆ ಕಟ್ಟಿ ಖುಷಿ ನೋಡಿ. Art of the city location. Amenities like 40 feet tar road, 24/7 water supply and electric power supply, underground drainage system, children's play area, jogging track, complete secured with gated community and whatnot. ಹಿಂದೆ ಪ್ಲಾಟ್ ಕೊಳ್ಳಿ, ಅದು ಹಬ್ಬದ ಖುಷಿ ಜೊತೆಗೆ. ಅಕ್ಟೋಬರ್ 23ರಿಂದ ನವೆಂಬರ್ 15ರ ಒಳಗೆ ಯಾರೆಲ್ಲ ಪ್ಲಾಟ್ ಬುಕ್ ಮಾಡ್ತಿರೋ ಅವರಿಗೆ ಸ್ಪೆಷಲ್ ಆಫರ್. 5 ಗ್ರಾಮ್ ಗೋಲ್ಡ್ ಕಾಯಿನ್ ಉಚಿತ ಹಾಗೂ ಅಪ್ ಟು 200 rupees ಡಿಸ್ಕೌಂಟ್ ಪರ್ ಸ್ಕ್ವೇರ್ ಫೀಟ್. ಇನ್ನು ಯಾಕೆ ಲೇಟು, ತಗೊಳ್ಳಿ ಇಲ್ಲಿ ಒಂದು ಪ್ಲಾಟ್. ಸಿಂಧು ನಗರ್ ಫೌಂಡೇಶನ್ ಫಾರ್ ಯುವರ್ ರಿಲೇಶನ್ಶಿಪ್. Loans provided by all nationalized bank, 100% title clear. Just 1.5 kilometers from Signal Circle towards Kuppam Main Road. Avail this Dasara and Diwali offer. Only few plots available. Sindhu Nagar at Gautam Nagar 5th Cross Extension. Call 9513010900. Never miss to visit today. ಸೌತ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿನ ಗ್ರಾಜ್ಯುಯೇಟ್ MLC ಎಲೆಕ್ಷನ್ ಚುನಾವಣೆ ಶುರುವಾಯಿತು ಬೆಳಗ್ಗೆ 8 ಗಂಟೆಗೆ. ರಾಬರ್ಟ್ಸನ್ ಪೇಟೆಯಲ್ಲಿ 4th ಕ್ರಾಸ್ ಅಲ್ಲಿ ಇರುವ ಗರ್ಲ್ಸ್ ಕಾಲೇಜಲ್ಲಿ, ಗೌರ್ಮೆಂಟ್ ಗರ್ಲ್ಸ್ ಕಾಲೇಜಲ್ಲಿ 2 ಬೂತ್ ಇತ್ತು. ಈ 2 ಬೂತ್ಗಳಲ್ಲಿ ಮತಗಳು ನೋಡಿದ್ರೆ, ಒಂದು ಬೂತಲ್ಲಿ 565 ಮತಗಳು ರಿಜಿಸ್ಟರ್ ಆಗಿದೆ, 501 ಮತಗಳು ಇವತ್ತು ಪೋಲ್ ಆಗಿದೆ 2 ಬೂತಲ್ಲಿ. ಬೇತಮಂಗಲ ನೋಡಿದ್ರೆ 330 ಮತಗಳು ಪೋಲಿಂಗ್ ಆಗಿದೆ. ಕೇಸಂಬಲದಲ್ಲಿ 167 ಮತಗಳು ಪೋಲಿಂಗ್ ಆಗಿದೆ. ಸೊ ಈ ಚುನಾವಣೆ ಹೆಂಗೆ ನಡೆದಿತ್ತು ಅಂತ ಒಂದು ಚಿಕ್ಕ ಇನ್ಫಾರ್ಮೇಶನ್. ಬಿಜೆಪಿ, ಕಾಂಗ್ರೆಸ್, JDS ಅಂಡ್ ಇಂಡಿಪೆಂಡೆಂಟ್ GT ಶ್ರೀನಿವಾಸ್ ಇವರ ಬೂತ್ಸ್ ರಾಬರ್ಟ್ಸನ್ ಪೇಟೆಯಲ್ಲಿ ಇತ್ತು. ರಾಬರ್ಟ್ಸನ್ ಪೇಟೆಯಲ್ಲಿ ನೋಡಿದ್ರೆ BJPಗೆ ಮತ್ತು JDSಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತಾಸ್, ಅವರ ಲೀಡರ್ಸ್ ಎಲ್ಲರೂ ಅಲ್ಲೇ ಇದ್ದು, ಖುದ್ದಾಗಿ ಇದ್ದು ಬೆಳಗ್ಗೆಯಿಂದ ಸಂಜೆ ತನಕ ಪೋಲಿಂಗ್ ಮುಗಿಯೋ ತನಕ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. BJPಯಲ್ಲಿ ನೋಡಿದ್ರೆ ಒಂದೇ ಒಂದು ಕೌನ್ಸಿಲರು ಕಾಣಿಸ್ಕೊಂಡಿಲ್ಲ. ನಾಮಿನೇಟೆಡ್ 5 ಕೌನ್ಸಿಲರ್ ಇದ್ದಾರೆ, 3 ಜನ ಎಲೆಕ್ಟೆಡ್ ಕೌನ್ಸಿಲರ್ಸ್ ಇದ್ದಾರೆ. 3 ಜನ ಕೌನ್ಸಿಲರ್ಸು ಬಂದಿಲ್ಲ. ನಾಮಿನೇಟೆಡ್ ಕೌನ್ಸಿಲರ್ಸ್ 2 or 3 ಪೀಪಲ್ ಬರ್ತಾರೆ. ಲೀಡರ್ಸ್ ಎಲ್ಲರೂ ಇದ್ದರು. ಫಾರ್ ಎಕ್ಸಾಂಪಲ್ ಸಿಟಿ ಪ್ರೆಸಿಡೆಂಟ್ ಆದದ್ದು ಕಮಲ್ನಾಥನ್ ಇವರೆಲ್ಲ ಅಲ್ಲಿ ಖುದ್ದಾಗಿ ನಿಂತು ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ಇನ್ನೊಂದು ಮಾತು ಅಲ್ಲಿತ್ತು, ಇದುವರೆಗೂ ಇವತ್ತು ತನಕ BJPಯಲ್ಲಿ 5 ನಾಮಿನೇಟೆಡ್ ಕೌನ್ಸಿಲರ್ಸ್ ಆ್ಯಂಡ್ 3 ಜನ ಎಲೆಕ್ಟೆಡ್ ಕೌನ್ಸಿಲರ್ಸ್, ಇವರು 8 ಜನ ಒಂದಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇಲ್ಲಿ ಮಾತ್ರ ಕಾಣಿಸ್ಕೊಳ್ತಾರಾ ಅನ್ನೋದು ಮಾತು ಅಲ್ಲಲ್ಲಿ ಹರಳ್ತಾ ಇತ್ತು. JDS ತಗೊಂಡ್ರೆ ಇರುವ 3 ಕೌನ್ಸಿಲರ್ಸ್ ಅಲ್ಲಿ 2 JDS ಕೌನ್ಸಿಲರ್ಸ್, 1 ಇಂಡಿಪೆಂಡೆಂಟ್ ಕೌನ್ಸಿಲರ್ಸ್ ಪ್ರವೀಣ್. ಇವರ 3 ಜನದಲ್ಲಿ 2 ಪ್ರವೀಣ್ ಅಂಡ್ ಜಯಂತಿ ಶ್ರೀನಿವಾಸನ್, ಹೆಡೆಡ್ ಬೈ ಕಾರ್ತಿಕ್ ಭಕ್ತವಾಚಲಂ. ಅವರ ಕಾರ್ಯಕರ್ತಾಸ್, ಲೀಡರ್ಸ್, ಎವ್ರಿಬಡಿ ವೇರ್ ಪ್ರೆಸೆಂಟ್. ಎಲ್ಲರೂ ಅಲ್ಲೇ ಇದ್ದು ಚುನಾವಣೆಯನ್ನ ಮತಗಳನ್ನ ಕೇಳಿದ್ರು. ತುಂಬ ಅದ್ದೂರಿಯಾಗಿ ಕೆಲಸ ಮಾಡ್ತಾ ಇದ್ರು. ಕಾಂಗ್ರೆಸ್ ಕಡೆ ನೋಡಿದ್ರೆ ಒಂದು 2-3 ಕಾಂಗ್ರೆಸ್ ಲೀಡರ್ಸ್ ಇದ್ರು ಅಷ್ಟೇ. ಮಹೇಶ್, ಮೋಹನ್ ರಾಜ್, XMC, ಜಾನ್, ಜೋಸಫ್, ಇಂಥವರು ಒಂದು 4-5 ಜನ ಇದ್ದರೆ ದೊಡ್ಡ ವಿಶೇಷ. ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅವರು ಎಲ್ಲರೂ ಅಲ್ಲಿ ಇದ್ದು ಅವರು ಮತಗಳನ್ನು ಕೇಳ್ತಾ ಇದ್ರು. ಇಂಡಿಪೆಂಡೆಂಟ್ ನೋಡಿದ್ರೆ ಅವ್ರಿಗೆ ಅಂತ ಒಂದು ಸಪ್ರೇಟ್ ಗುಂಪಿತ್ತು, ಅವರವರ ಕೆಲಸ ಮಾಡ್ತಾಯಿದ್ರು. ಇದು ಆಚೆ ಕಡೆ ಪೋಲಿಂಗ್ ಬೂತ್ಸ್, ಅವರವರು ಬೂತ್ಸ್ ಹಾಕಿ ಅವರವರ ಪಕ್ಷಕ್ಕೆ ಮತವನ್ನು ಕೇಳಿದ್ರು. ಈ ಕಡೆ ಬಂದರೆ ಒಳಗಡೆ ಯಾವ ಒಂದು ಫೆಸಿಲಿಟೀಸು ಇಲ್ಲ. ಯಾರ್ಯಾರು ವೋಟರ್ಸ್ ಬರ್ತಾ ಇದ್ದಾರೋ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಬಿಸಿಲಲ್ಲಿ ಒಂದೇ ಒಂದು ಚೂರು ಕೆಲಸನೂ ಅಧಿಕಾರಿಗಳು ಮಾಡಿಲ್ಲ. ಯಾರು ಈ ಚುನಾವಣೆ ಅಧಿಕಾರಿ ಅಂತಲೇ ಗೊತ್ತಿಲ್ಲ ನಮಗೆ. ಒಂದು ನೀರು ಕುಡಿಯೋಕ್ಕೆ ಒಂದು ಗ್ಲಾಸ್ ನೀರು ಇಲ್ಲ, ಬಿಸಿಲಲ್ಲೇ ನಾವು ನಿಂತ್ಕೋಬೇಕಾಗಿತ್ತು. ಇಂಥ ಒಂದು ಸಣ್ಣ ಎಲೆಕ್ಷನ್ಗೆ ಇವರು ಇಂಥ ಒಂದು ಯಾವುದೇ ಒಂದು ಕೆಲಸನೂ ಮಾಡಿಲ್ಲ ಅಧಿಕಾರಿಗಳ ಮೇಲೆ ಆದಷ್ಟು
ವಿ ಆರ್ ಕಂಡಮಿಂಗ್ ದೇರ್ irresponsibility ಅಂತ RTI ಆಕ್ಟಿವಿಸ್ಟ್ ಆದ ರಮೇಶ್ ಲೋಗನಾಥನ್ ಆ್ಯಂಡ್ KGF ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ನಿಖಿಲ್, ಜನರಲ್ ಸೆಕ್ರೆಟರಿ ಆದ ಕಾರ್ತಿಕ್ ಇವರೆಲ್ಲ ಬಂದು ತಿಳಿಸಿದ್ದಾರೆ. ಇವರೆಲ್ಲ ವೋಟರ್ಸ್ ಆ್ಯಂಡ್ ಫಸ್ಟ್ ಟೈಮ್ ವೋಟರ್ಸ್ ಆಲ್ಸೋ. ದೇ ವೇರ್ ಸೋ ಫೆಡ್ ಅಪ್ ವಿತ್ ದಿ KGF ಚುನಾವಣೆ ಅಧಿಕಾರಿ. ಮೂರನೇ ನೋಡಿದ್ರೆ ದಾಸ್ ಚಿನ್ನಸೌರಿ ಎಕ್ಸ್ CMCನ ಪ್ರೆಸಿಡೆಂಟ್. ಹಿ ವಾಸ್ ಅ ಕ್ಯಾಂಡಿಡೇಟ್ ಇನ್ 1996 ಗ್ರಾಜ್ಯುಯೇಟ್ MLC ಎಲೆಕ್ಷನ್. ಇವರೇ ಫಸ್ಟ್ KGF ಇಂದ ಗ್ರಾಜ್ಯುಯೇಟ್ MLC ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿರೋದು. ಇವರು ಮತ ನೀಡ್ಬಿಟ್ಟು ಬರುವಾಗ ಅವ್ರ ಹತ್ರ ಕೇಳಿದ್ರು. ಅವರು ಓಪನ್ ಆಗಿ ಆಸ್ ಡಿಕ್ಲೇರ್, ನಾನು BJPಗೆ ಸಪೋರ್ಟ್ ಮಾಡಿರೋದು, ಓಟು BJPಗೆ. ನನ್ನ ಸನ್ ಆ್ಯಂಡ್ ಡಾಟರ್ ಇನ್ ಲಾ ಇವರ ಓಟ್ಸು ಬಂದು ಅವರು BJPಗೆ ಮತ ನೀಡಿದ್ದಾರೆ. ಸರ್, ನಗರಸಭೆ ಚುನಾವಣೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಅವರು ತಿಳಿಸಿದ್ದಾರೆ, ನನಗೆ ಬರೀ 3 ಅವರ್ಸ್ ಸಾಕು ಆಪರೇಷನ್ ಮಾಡೋಕ್ಕೆ, ಈ ನಗರಸಭೆ ಆಪರೇಷನ್ ಮಾಡೋಕ್ಕೆ ಬರೀ 3 ಅವರ್ಸ್ ಸಾಕು ಅಂತ ತಿಳಿಸಿದ್ದಾರೆ. ಐ ಕ್ಯಾನ್ ಚೇಂಜ್ ಎನಿಥಿಂಗ್ ವಿನ್ 3 ಅವರ್ಸ್. MP ಇಸ್ ಇನ್ ಟಚ್ ವಿತ್ ಮೀ ಅಂತ ತಿಳಿಸಿದ್ದಾರೆ. ಈ ಮಾತುಗಳನ್ನು ಸ್ವಲ್ಪ ಕ್ಲಿಯರ್ ಆಗಿ ನೋಡಬೇಕು. BJP ಅವ್ರಿಗೆ ಹಿ ಹಸ್ ಬೀನ್ ದಿ ಗೈಡ್ಲೈನ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಹಿ ಈಸ್ ಗೈಡಿಂಗ್ BJP ಹೆಂಗೆ ಆಪರೇಟ್ ಮಾಡೋಣ ಅಂತ. ದಾಸ್ ಚಿನ್ನಸೌರಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಇನ್ ನಗರಸಭೆ, ಈಸ್ ದಿ ಕೀ ರೋಲ್ ಪ್ಲೇಯರ್ ಅಂತ ಕಾಣಿಸ್ತಾ ಇದೆ. ಇವರ ಮಾತುಗಳನ್ನು ಇಟ್ಟು ನೋಡಿದ್ರೆ ಕಾಯ್ದು ನೋಡೋಣ 31ನೇ ತಾರೀಕು ತನಕ ಏನು ನಡೆಯುತ್ತೆ ಅಂತ. ಇದು ಒಂದು ಕಡೆ. ಎರಡನೇ ಸುದ್ದಿ ಅಂತ ನೋಡಿದ್ರೆ, ತಾವು ಇವತ್ತು ಬೆಳಗ್ಗೆ 8 ಗಂಟೆಗೆ ಸುಮಾರು 20 ಕೌನ್ಸಿಲರ್ ಸೇರಿ ಕ್ಯಾಂಪ್ಗೆ ಹೋಗಿದ್ದಾರೆ, ಕಾಂಗ್ರೆಸ್ ಕೌನ್ಸಿಲರ್ಸ್ ಜೊತೆ. ಇದರಲ್ಲಿ ವಿಶೇಷ ಅಂತ ನೋಡಿದ್ರೆ ವಾರ್ಡ್ ನಂಬರ್ 17 ಮಂಜುಳಾ ದೇವಿ, ಕೌನ್ಸಿಲರ್ ಆಫ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಇವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರೆ. ಬಟ್ ಅವರ ಬೆಳಗ್ಗೆ ಅವರೇ ಬಂದು ಕಾರ್ ಹತ್ಕೊಂಡು ಹೋಗಿರೋದು ನಮ್ಮ ಹತ್ರ ವಿಡಿಯೋ ಇದೆ. ಮಧ್ಯಾಹ್ನ ಮೇಲೆ ಒಂದು ವಿಡಿಯೋ ವೈರಲ್ ಆಗಿದೆ, ಎಲ್ಲ ಗ್ರೂಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಓಡ್ತಾ ಇದೆ. ಶಿ ಇಸ್ ಕ್ಲಿಯರ್ಲಿ ಸೇಯಿಂಗ್ ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ. ಅವರೇ ಬ್ಯಾಗ್ ಹತ್ಕೊಂಡು ಹೋಗಿದ್ದಾರೆ. ಮತ್ತೆ ಆ ಮಾತಿಗೆ ಅಲ್ಲಿ ಬೇಕಾಗಿಲ್ಲ ಆ ಮಾತು, ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಮಾತೇ ಇಲ್ಲ. ಶಿ ಹರ್ ಸೆಲ್ಫ್ ಹ್ಯಾಸ್ ಕ್ಯಾರಿಡ್ ಅವರ್ ಬ್ಯಾಗ್ ಅಂಡ್ ಶಿ ಹಸ್, ಅವರು ಕೂತಿದ್ದಾರೆ ಆ ಇನೋವಾ ಕಾರಲ್ಲಿ. ಮಧ್ಯಾಹ್ನ ಹೇಳ್ತಾರೆ, ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನಾಗೆ ಹೋಗಿರೋದು. ಕರೆಕ್ಟ್. ನಾನು ನಮ್ಮ ಏರಿಯಾ ಡೆವಲಪ್ಮೆಂಟ್ಗೋಸ್ಕರ ನಾನು ಇವರ ಜೊತೆ ಸೇರಿದ್ದೀನಿ, ಇಂಥ ರೀತಿಯಲ್ಲಿ ಮಾತಾಡ್ಕೊಂಡು ಹೋದ್ರೆ ನಾನು ಇವರ ಪಕ್ಷದಲ್ಲೇ ಸೇರ್ಬಿಡ್ತೀನಿ ಅಂತ ತಿಳಿಸ್ಬಿಟ್ಟಿದ್ದಾರೆ ಆ ವಿಡಿಯೋ. ಓಕೆ, ವಾಟ್ ಇಸ್ ದ ನೆಸೆಸಿಟಿ ಫಾರ್ ದಿಸ್ ಕ್ಯಾಂಪ್? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ಭಯ ಬಂದಿದ್ಯಾ ಅಂತ ಮಾರ್ಕೆಟ್ಗಳಲ್ಲಿ ಹೆಚ್ಚಾಗ್ತಾ ಇದೆ ಮಾತುಗಳು. ವೆನ್ ದೇ ಹ್ಯಾವ್ ನಂಬರ್ಸ್ ಇರುವಾಗ ಕ್ಯಾಂಪ್ನ ನೆಸೆಸಿಟಿ ಏನು ಅನ್ನುವ ಮಾತು ಹೆಚ್ಚಾಗಿ ಓಡ್ತಾ ಇದೆ KGF ಸಿಟಿಗಳಲ್ಲಿ. ಎರಡನೇದು, 3 ದಿನ ಕಾಲ ಇವರು ಕ್ಯಾಂಪಲ್ಲೇ ಇರ್ತಾರಾ, ಇಲ್ಲ ಬಂದ್ಬಿಡ್ತಾರಾ, ಇಲ್ಲ ಅವರವರು ಫೋನ್ ಮುಖಾಂತರ ಮಾತಾಡ್ತಾ ಇದ್ದಾರಾ? ಹಲವಾರು ಕಡೆ BJP ಸಮ್ ರೂಮರ್ಸ್ ಆರ್ ಸ್ಪ್ರೆಡಿಂಗ್. ಕೆಲವೊಬ್ಬರು ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ಕೌನ್ಸಿಲರ್ಸ್ಗೆ, ನಾವಿದ್ದೀವಿ, ನಾವು ಮಾಡ್ತೀವಿ, ನಾವು ಮಾಡೋಣ ಅಂತ. ಲಾಸ್ಟ್ ಅವರ್ 11th ಅವರ್ ಅಂತಾರಲ್ಲ, ಆ 11th ಅವರ್ ತನಕ ಏನಾಗುತ್ತೆ ಅಂತ ಕಾಯ್ದು ನೋಡೋಣ. 31ನೇ ತಾರೀಕು ನೆಕ್ಸ್ಟ್ 2 days, 3rd day ವಿಲ್ ಬಿ ಡಿಕ್ಲೇರ್ ಹೂ ಇಸ್ ದಿ CMC ಪ್ರೆಸಿಡೆಂಟ್ ಅಂತ. ಸೊ ಇವತ್ತು ಸುಮಾರು 20 ಜನ ಸೇರಿದ ಕೌನ್ಸಿಲರ್ಸ್ ಭಾಗವಹಿಸಿ ಕ್ಯಾಂಪಲ್ಲಿ ಇದ್ದಾರೆ ಕಾಂಗ್ರೆಸ್ ಅವರ ಜೊತೆ. ಇದು ಎರಡನೇ ಮಾತು. ಕಾರ್ತಿಕ್ ಭಕ್ತವಚಲಂ ಅವರು ತುಂಬಾ ಖುಷಿಯಿಂದ ಹೇಳಿದ್ದಾರೆ, ನಮ್ಮ ಕೌನ್ಸಿಲರ್ಸ್ ಯಾರು ಇಲ್ಲಿ ಕೆಲಸ ಮಾಡಿ JDSಗೆ ಕೆಲಸ ಮಾಡಿಬಿಟ್ಟು ಆಮೇಲೆ ಇದೇ ರೀತಿ ಯಾವ ಕೌನ್ಸಿಲರ್ಸ್ ಅವರವರ ಪಕ್ಷಕ್ಕೆ ಕೆಲಸ ಮಾಡಿಲ್ಲ, ನಮ್ಮ ಕೌನ್ಸಿಲರೇ ಮಾಡಿರೋದು ಅಂತ ಕಾರ್ತಿಕ್ ಭಕ್ತವಚಲಂ ಅವರು ಇವತ್ತು ತಿಳಿಸಿದ್ದಾರೆ. ನೋಡೋಣ ಇವತ್ತಿನ ಸುದ್ದಿ, ಒಂದು ಚಿಕ್ಕ ಬ್ರೇಕ್ ನಂತರ. For a clear vision, computerized eye testing only at Balaji Opticals, opposite to SBI Surajmal Circle. one-stop solution for your neuro and holistic problems. Dr. J. Mariadas, near Municipal Ground, First Cross Road. Free transport, no donation. Samram College admission now open for PUC and degree courses. Special scholarship available for SC, ST, OBC, EWC, BPL and sports students. Hurry up, only limited seat. Call 998550 7923 7026363477. For more details, contact Samram College at Bemal Nagar, KGF. Royal Biryani House, Amber style veg and non-veg, family veg and non-veg hotel at heart of the city, Moido Towers, opposite bus stand, Gandhi Circle, Robertson Pet, KGF. ಭೇಟಿ ಮಾಡಿ ರಾಯಲ್ ಬಿರಿಯಾನಿ ಹೌಸ್, ಗಾಂಧಿ ಸರ್ಕಲ್, ಮುಂಬಾಗಿ. Contact
9731758400. ರುಚಿಯಾದ ಮೀನು, ವಿಧ ವಿಧವಾದ ಕೆರೆ ಮೀನು, ಸಮುದ್ರದ ಮೀನು ಸಿಗುವ ಒಂದೇ ಜಾಗ. PSM ಶೌಕತ್ ಅಲೆ ಫಿಶ್ ಸ್ಟಾಲ್, 8th ಕ್ರಾಸ್, ಗೌತಮ್ ನಗರ್. ಹೋಲ್ಸೇಲ್ ಹಾಗೂ ರಿಟೇಲ್ ಸ್ಪೆಷಲ್ ಡಿಸ್ಕೌಂಟ್ ಮೀನುಗಳ ಮೇಲೆ ಒಮ್ಮೆ ಭೇಟಿಯಾಗಿ. PSM ಶೌಕತ್ ಅಲೆ ಫಿಶ್ ಸ್ಟಾಲ್, 8th ಕ್ರಾಸ್, ಗೌತಮ್ நகர், ராபர்ட்சன் பேட், KGM. சார் ஓட்டு போட்டு வந்துக்கிறீங்க. ஆமாம். எப்படி இருக்குது எம்எல்சி எலெக்ஷன் கேஜிஎஃப்ல? Because this question has to be raised only with you. Okay. Not with anyone else. Because you are the first KGF MLC candidate, graduate constituency, 1996. Once upon a time, 1996. Yes. I am a graduate constituency candidate. Yes, sir. So I came second place. Because then it was only 6,000 votes for MLC for the entire constituency itself. So KGF people have voted me, nearly some 1,000 votes. So that was the time, once upon a time. Now, how is Now, the plan, I am interested to vote to BJP. reason, sir? Reason, it is well known to you. Everyone knows about it. So, நான் வந்து என் மகன் டாக்டர், மருமகன் டாக்டர், 3 ஓட்டு பிஜேபி போட்டேன். இட் இஸ் வெல் நோன் ரீசன். எதுக்காக போட்டிருப்பேன் அப்படின்றது உங்களுக்கு தெரியும். You are very close to எடியூரப்பானுக்காக, சார். கண்டிப்பாக நான் வந்து இதுவரைலாம் கவுன்சில் எலெக்ஷன் நின்று 4 எலெக்ஷனில் ஜெயிச்சுக்கிறேன். அதில் 3 எலெக்ஷனில் இண்டிபெண்டன்ட் ஜெயிச்சுக்கிறேன். ஒரே ஒரு எலெக்ஷனில் மாத்திரம் கேஜேபியில் எடியூரப்பா என்னுடைய பிளெஸிங்ஸில் நான் வந்து கவுன்சிலர் ஆனேன். காங்கிரஸில் இதுவரைலாம் நான் கவுன்சிலர் ஆகலை, காங்கிரஸ்லேருந்து பிரசிடெண்ட்டும் ஆகலை. யார் சப்போர்ட் தான் நான் காங்கிரஸ் கொடுத்துருந்தேன் இதுவரைலாம். போன எலெக்ஷனில் என்ன நடந்துச்சுன்னு தெரியும் உனக்கு. அதை இந்த நேரத்தில் பேச நான் விரும்பலை. வேறு ஸ்டேஜுக்கு இது, வேறு பப்ளிக் மீட்டிங்க்கு இது, அந்த நேரத்தில் பேசுவேன், பேசாமல் இருக்க மாட்டேன். தற்சமயத்துக்கு யாருக்கு ஓட் போட்டேன்? நான் பிஜேபிக்கு ஓட் போட்டேன். என் மருமகளும் மகனும் அவங்க விஷயம், நான் அவங்கள ஃபோர்ஸ் பண்ணுறதில்ல. அவங்க தேர் ஆல்சோ இன்ட்ரெஸ்டட் டு ஓட் டு பிஜேபி ஃபார் தேர் ஓன் ரீசன். எனக்கு தெரியாது என்னத்துக்காக அவங்க ஓட் போட்டாங்கன்னு. பட் வி ஆர் ஓட் டு பிஜேபி. சீனியர் லீடர் ஆஃப் நகரசபைனா உங்களை தான் காமிக்கணும். ஓகே. இப்போ நகரசபை எலெக்ஷன் 31st வரப்போகுது. கண்டிப்பாக. இப்போ இருக்கிற ட்ரெண்டிங் வந்து காங்கிரஸ் ஹவா ஜாஸ்தி இருக்குது அப்படின்றாங்க. கண்டிப்பாக. எம்பி உங்ககிட்ட ரொம்ப க்ளோஸாக தொடர்பில் இருக்கிறாருன்ற விஷயம் கேள்விப்பட்டுருக்குறாங்க. ஆமாம். யூ ஆர் டூயிங் சம் ஆப்ரேஷன்ன்றது வதந்தி பெருசாக இருக்குது. வாட் இஸ் ஆப்ரேஷன், சார்? And I have not yet started my operation. ஸோ If I start the operation, it is just 3 hours for me. With my experience, operation, it is my vast experience. So I have not yet started my operation. But MP is interested and he has approached me. Yet I have not started. ஸோ யூ ஆர் இன் டச் வித் தம்? Yes, definitely. We have to wait for the last 3 hours. No, last 3 hours. What may happen, who knows? Not only last 3 hours. If they will say it is 11th hour. Yes. 11th hour means 1 hour gap. Yes, sir. In that 1 hour itself, many things may happen. Okay. So KJF people can expect something. Expectation is theirs. We have to wait and watch. Right, sir. Thank you, Okay. sir. Thank you, Thank sir. இன்னைக்கு எம்எல்சி எலெக்ஷன் ஆகிட்டு இருக்கு. ஜேடிஎஸ் பார்ட்டியில் எல்லோரும் ஒன்றா சேர்ந்து கேன்வாஸ் பண்ணிகிட்டு இருக்கோம். கேன்வாஸ் முடிஞ்சது, எங்களால் முடிஞ்ச ஒரு ஹார்ட் ஒர்க் பண்ணியிருக்கோம். கண்டிப்பாக ஜெயிப்போன்ற ஒரு கான்ஃபிடென்ஸ் இருக்குது. இன்றைக்கி ஒரு சந்தோஷமான விஷயம் என்னென்னா, இன்றைக்கி 35 கவுன்சிலர் இந்த முனிசிபாலிட்டியில் எலெக்ட் ஆகி வந்திருக்காங்க. இந்த இடத்துல காங்கிரஸ், பிஜேபி, ஜேடிஎஸ், இண்டிபெண்டன்ஸ் நிறைய பேர் கேன்வாஸ் பண்ணுவாங்கன்னு எதிர்பார்த்தோம். பட் இங்கே வந்து இன்றைக்கி இந்த செகண்டுக்கு வெறும் 2 கவுன்சிலர் தான் இங்கே ப்ரெசென்ட் ஆகி அவங்களுடைய பார்ட்டிக்கு கமிட்டடாக வேலை செஞ்சுட்டு இருக்காங்க. இண்டிபெண்ட்டாக நம்ம ஜெயிச்சு வந்த பிரவீன்குமார் அவர் ஃபுல் ஃப்ளெஜ்டில் எங்கள் ஜேடிஎஸோடைய கேம்பெயினை லீட் பண்ணிகிட்டு இருக்காரு. மற்றும் வார்டு நம்பர் 12 ஜேடிஎஸில் ஹையஸ்ட் லீட்ஸில் ஜெயிச்சு ஹையஸ்ட் ஒரு வின்னிங் மார்ஜினோட வந்த ஜெயந்தி ரமேஷ் அவர்களும் இங்கே இருக்காங்க. இந்த 2 கவுன்சிலரை விட்டுட்டு வேறு எலெக்டட் கவுன்சிலர்ஸ் யாருமே அவங்க பார்ட்டிக்கு ஒரு எந்த பார்ட்டினா இருக்கட்டும், பிஜேபினா இருக்கட்டும், காங்கிரஸ்னா இருக்கட்டும், யாருமே வரல. ஸோ அந்த மாதிரி ஒரு சுச்சுவேஷனில் இவங்க 2 பேரும் இங்கே இருக்கிறது வந்து என்னுடைய பார்ட்டி சார்பாக அவங்களுக்கு வந்து என்னுடைய ஹார்ட் ஃபெல்ட் தேங்க்ஸை சொல்லிக்கிறேன். அவங்களுக்கு தேங்க்ஸ் சொல்ல வேண்டியதே இல்லை. அவங்க வந்து நம்ம ஒரு ஃபேமிலி மாதிரி. அவங்களுடைய ஒரு சர்வீஸ் நெக்ஸ்ட்டு 5 வருஷத்துக்கும் கண்டினியூ ஆகணுன்றதை நான் தெரிவிச்சுக்கிறேன். அதே போல் நம்ம சப்போர்ட்டில் லாஸ்ட் டைமு கேஜிஎஃப்
போன இந்த முனிசிபல் எலெக்ஷனில் கம்மி ஓட்டில் தோற்ற நம்ம மூர்த்தி அண்ணாவும் நம்ம கூட இருக்கார். வார்டு நம்பர் 8 அவர் இந்த வாட்டி ஒரு ஹிஸ்ட்ரி பண்ணியிருந்துருக்கணும். அது சில மிஸ்டேக், என்னுடைய மிஸ்டேக்னாலேயே அந்த எலெக்ஷனை தோற்க வேண்டியதாச்சு. அவரும் இங்கே வந்து நம்மளுக்கு உட்காந்துட்டு இருக்கிறது வந்து எனக்கு வந்து என் மனசுக்கு வந்து ரொம்ப சந்தோஷமான ஒரு விஷயம். வார்டு நம்பர் 4 நம்ம கேண்டிடேட் அந்த சந்திரனா, வேறு கேண்டிடேட்ஸ் வந்து காலையிலே வந்து கேன்வாஸ் பண்ணி போயிட்டாங்க. வார்டு நம்பர் 5 கேண்டிடேட் மற்றும் நம்ம மாரிக்குப்பம் கேண்டிடேட்ஸ் எல்லாம் கொஞ்சம் வீட்டில் பர்சனல் இஷ்யூ இருக்கிறதுனால நேற்று அவங்க வீட்டில் அவங்க தந்தை இறந்ததுனால அவர் வர முடியல. பட் ஓவரால் நம்ம எல்லாருமே வந்து இங்கே யுனைட்டடாக இருக்கோம். ஜேடிஎஸ் பார்ட்டி இதுக்கு மேலேயும் கண்டினியூவஸாக எங்கள் சைட்லேருந்து எஃபர்ட்ஸ் போடுவோம். இந்த எம்எல்சி எலெக்ஷனில் ஆகிற ஒரு விக்ட்ரி இஸ் த பிகினிங் ஆஃப் தி நெக்ஸ்ட் ஃபியூ இயர்ஸ் ஆஃப் ஹார்ட் ஒர்க்ன்றதை நான் தெரிவிச்சுக்கிறேன். கவுன்சிலராக இருக்கிற 2 பேருக்கும் என்னுடைய தேங்க்ஸ் தெரிவிச்சுக்கிறேன். அவங்க இந்த நெக்ஸ்ட் 5-6 இயர்ஸ் இதே போல் கமிட்டடாக பார்ட்டிக்கும் சரி கேஜிஎஃப் ஜனங்களுக்கும் சரி வேலை செய்வாங்கன்ற நம்பிக்கை எனக்கு இருக்குது. அந்த நம்பிக்கை அவங்க காப்பாற்றுவாங்க. தேங்க்யூ வெரி மச். voting. voting was okay. இன்னும் கொஞ்சம் பெட்டர் ஃபெசிலிட்டிஸ் பண்ணிட்டாங்கன்னா நல்லா இருந்திருக்கும். வாட்டர் ஃபெசிலிட்டிஸ்லாம் இல்லை, அது மாதிரி ஒரு ஃபீல் இருந்தது. அப்சர்வேஷன் பார்த்தோம். எல்லா ஓட்டர்ஸ்க்கும் எல்லாம் வந்து ஓட் பண்ணோம், அது என்கரேஜ் பண்ணோம். யார் வின் ஆகிறாங்களோ ஒரு 2-3 முக்கியமான விஷயத்த பண்ணாலும் நல்லாயிருக்கும் கேஜிஎஃப் மக்களுக்கு. திராவிடன் யூனிவர்சிட்டின்னு ஒன்று பக்கத்தில் இருக்காங்க. எல்லாம் யூபிஎஸ்சி அட்மினிஸ்ட்ரேட்டிவ் சர்வீஸ் ட்ரைனிங் எல்லாம் கொடுக்குறாங்க. ஆனால் பஸ் ஃபெசிலிட்டிஸ் கோலார் டிஸ்ட்ரிக்ட்லேருந்து ஒன்றுமே இல்லை. டைரெக்டாக வின் ஆகிற கேண்டிடேட்டை அந்த மாதிரி பஸ் ஃபெசிலிட்டிஸ் பண்ணி அங்கே ஹாஸ்பிட்டல் ஃபெசிலிட்டிஸ் பண்ணால் நம்ம ஊரில் கூட நிறைய ஐஏஎஸ் அட்மினிஸ்ட்ரேட்டிவ் ஆஃபீஸஸ் எல்லாம் உருவாகும். இன்னொரு ஃபெசிலிட்டின்னு பார்த்தீங்கன்னா நேஷனல் ஸ்மால் ஸ்கேல் இண்டஸ்ட்ரி கார்பரேஷன் 7 வருஷமாக ஃபீஸ் இல்லாமல் கோர்சஸ் ஒரு 10 கோர்ஸ் கனெக்ட் பண்ணியிருந்தாங்க. இப்போ பார்த்தீங்கன்னா 1000 ரூபாய் ஃபீஸ் கலெக்ட் பண்ணுறோம். கிராஜுவேட்டாக யார் வின் ஆகிறாங்களோ அவங்க இதெல்லாம் வந்து கொஞ்சம் பெட்டர் ஃபெசிலிட்டிஸ் பண்ணால் நல்லா இருக்கும்னு நினைக்கிறேன். தேங்க்யூ. This is the first time we are casting our graduate constituency vote. ವೋಟಿಂಗ್ ಎಲ್ಲ ಕರೆಕ್ಟಾಗಿ ನಾವು ಮಾಡಿದ್ದೀವಿ, ಯಾರಿಗೆ ಮಾಡಬೇಕು ಅವ್ರಿಗೆ. ಏನಂದರೆ ಈ ಎಲೆಕ್ಷನ್ ಅಥಾರಿಟೀಸ್ ಯಾರಂತ ನಮಗೆ ಗೊತ್ತಿಲ್ಲ. ಚುನಾವಣೆ ಯೂಶಲ್ ಆಗಿ ಬಂದುಬಿಟ್ಟು MLA ಚುನಾವಣೆ, MP ಚುನಾವಣೆ, ನಗರಸಭೆ ಎಲೆಕ್ಷನ್ನು, ಇದು 3 ಬಂದುಬಿಟ್ಟು ಮುನ್ಸಿಪಾಲ್ಟಿ ಮತ್ತು ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಷನ್ ಅವರು ಇನ್ಚಾರ್ಜ್ ತೊಗೊತಾರೆ. ಆದರೆ ಈ MLC ಚುನಾವಣೆ ಬಂದುಬಿಟ್ಟು ಯಾರು ಇನ್ಚಾರ್ಜ್ ತೊಗೊಂಡಿದ್ದಾರೆ, ಯಾರು ಇದಕ್ಕೆ ಎಲೆಕ್ಷನ್ ಆಫೀಸರ್ಸು, ಹೂ ಇಸ್ ದ ARO, ಹೂ ಇಸ್ ದ RO, ರಿಟರ್ನಿಂಗ್ ಆಫೀಸರ್, ನಮಗೆ ಏನೂ ಗೊತ್ತಿಲ್ಲ. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು, ಚುನಾವಣೆಗೆ 1 ತಿಂಗಳಿತ್ತು, ಆವಾಗಲೂ ಯಾವ ಅಧಿಕಾರಿಗಳು ಯಾವುದೇ ಒಂದು ಮಾಹಿತಿ ಅಥವಾ ಯಾವುದೇ ಅವೇರ್ನೆಸ್ ಕೊಡಲಿಲ್ಲ. ನಾವು VTVಲಿ ಇದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ. ಮತ್ತು ಚುನಾವಣೆಗೆ 3 ದಿವಸ ಇತ್ತು, ಆವಾಗಲೂ ಬಂದುಬಿಟ್ಟು ಯಾರು ಒಂದು ಅಧಿಕಾರಿಗಳು ಎಲೆಕ್ಷನ್ ಪ್ಯಾಟ್ರನ್ ಹೆಂಗೆ, ವೋಟ್ ಹೆಂಗಾಗಬೇಕು, ನಾವೆಲ್ಲ ಫಸ್ಟ್ ಟೈಮ್ ವೋಟರ್ಸು, ಒಳಗಡೆ ಒಂದು ನಮ್ಮ ಕನ್ಫ್ಯೂಷನ್. ಇಟ್ ಈಸ್ ದ ನೆಗ್ಲಿಜೆನ್ಸ್ ಆ್ಯಂಡ್ ದಿ ಕೇರ್ಲೆಸ್ನೆಸ್ ಆಫ್ ಎಲೆಕ್ಷನ್ ಆಫೀಸರ್ಸ್. ವಿ ಕಂಡೆಮ್ ದಿಸ್. पंडित हनुमान गुरुजी, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಚೋಟಾನಿಕಲ್ ಭಗವತಿ ದೇವಿಯ ಆರಾಧಕರು. ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಗುರೂಜಿಯವರು ರಾಜಮೋಡಿ, ರಕ್ತಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಚಾಲೆಂಜ್, ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸು, ದಾಂಪತ್ಯ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಶತ್ರುನಾಶ, ಜನವಶ, ಲಕ್ಷ್ಮೀ ವಶ, ಸ್ತ್ರೀ ವಶ, ಪುರುಷ ವಶ, ಶತ್ರುವಶ, ಇನ್ನಿತರ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಪ್ರತ್ಯಾಂಗೀರ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಕೇರಳ ಪದ್ಧತಿಯಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ.